ಎಲ್ರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಬೆಳ್ಳುಳ್ಳಿಯ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ. ಅದನ್ನು ಮೀಡಿಯಂ ಫ್ಲೇಮಲ್ಲಿ ಕಮ್ಮಿ ಒಂದು ಅರ್ಧ ನಿಮಿಷ ಅಷ್ಟೇ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಪ್ಪಗಾದರೆ ಸಾಕು. ನೋಡಿ, ಇಷ್ಟು ಕಪ್ಪಗಾದರೆ ಇದಕ್ಕೆ 1.5 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಜೀರಿಗೆಯನ್ನು ಕೂಡ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಜೀರಿಗೆ ಜಸ್ಟ್ ಮಿಕ್ಸ್ ಮಾಡಿದ್ರೆ ಒಂದು 10 ಸೆಕೆಂಡಲ್ಲಿ ಮಿಕ್ಸ್ ಆಗುತ್ತೆ. ನೋಡಿ, ಈಗ ಜೀರಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1.5 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಣ್ಣ ಸಾಸಿವೆ ಹಾಕ್ಕೊಳ್ಳಿ, ಬೇಗ ಬಿಸಿ ಆಗುತ್ತೆ. ಮತ್ತು ಈಗ ನೋಡಿ, ಒಂದು 10-15 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇಮಿಡಿಯೇಟ್ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಇಲ್ಲಿ ಸಿಡಿತಾ ಇರೋದು ನೋಡ್ತಿದ್ದೀರಲ್ಲ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡ್ತಾನೆ ಇರಿ. ಅದು ಜಾಸ್ತಿ ಸಿಡಿದ್ಬಿಟ್ರೆ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರಲ್ಲ. ಹೀಗೆ ಬಿಸಿ ಆಗಬೇಕು, ಬಟ್ ಫುಲ್ಲು ಎಲ್ಲ ಸಿಡಿಬಾರ್ದು. ಸೊ ನೋಡಿ, ಈಗ ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಆರೋದಕ್ಕೆ ಬಿಡೋಣ. ಮತ್ತು ಇದೇ ಬಾಣಲಿಗೆ ಅರ್ಧ ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಕರಿಮೆಣಸು, ಹಾಗೆ ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡು ಒಂದೇ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಪ್ಪಗಾದರೆ ಸಾಕು. ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಧನಿಯಾ. ಸೊ ಅಷ್ಟಾದರೆ ಸಾಕು. ಈಗ ನಾವು ರೋಸ್ಟ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜಾರ್ಗೆ ಹಾಕಿ ಆಮೇಲೆ ಆರಿದ ಮೇಲೆ ರುಬ್ಕೊಳ್ಳಿ. ಈಗ ನಾವು ತೊಗೊಂಡಿರೋಂಥ ಅರ್ಧ ಕಪ್ ಎಣ್ಣೆಯಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಬಾಣಲಿಗೆ ಹಾಕಿ ಅದಕ್ಕೆ 1.5 ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 7-8 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಸೆಮಿ ಬ್ರೌನ್ ಥರ ಆಗಬೇಕು. ಹಾಗೆ ಮಸಾಲೆ ಪೌಡರ್ನ ನೀವು ತರಿಯಾಗಿ ಬೇಕಾದರೂ ರುಬ್ಕೋಬೋದು, ಫುಲ್ಲು ಪೌಡರ್ ಥರ ಆದರೂ ರುಬ್ಕೋಬೋದು. ಆ್ಯಕ್ಚುಲಿ ರೈಸಿಗೆಲ್ಲ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಫೀಲ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಜೊತೆ ಮಸಾಲೆದು. ಈಗ ಫ್ರೈ ಆಗಿರೋಂಥ ಬೆಳ್ಳುಳ್ಳಿನ ಒಂದು ಗ್ಲಾಸ್ ಬೌಲ್ಗೆ ತಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದಂಥ ಎಣ್ಣೆಯನ್ನು ಬಾಣಲಿಗೆ ಹಾಕಿ ಫುಲ್ಲು ಕಾದ ಮೇಲೆ ಸ್ಟವ್ನ ಆಫ್ ಮಾಡಿ ಅದಕ್ಕೆ ಸಾಸಿವೆಯನ್ನು ಹಾಕಿ. ಸಾಸಿವೆ ಸ್ವಲ್ಪ ಪಟಪಟ ಅಂದರೆ ಸಾಕು. ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಆರೋದಕ್ಕೆ ಬಿಟ್ಬಿಡಿ. ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಚೆನ್ನಾಗಿ ಆರಿದೆ, ಒಂದು 1/2 ಅವರ್ ಆರೋದಕ್ಕೆ ಬಿಡಬೇಕು. ಈಗ ನೋಡಿ, ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆಯನ್ನು ಚೆನ್ನಾಗಿ ಹಾಕ್ಕೊಂಡು ಇದ್ರ ಜೊತೆ ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಖಾರದ ಪುಡಿಯನ್ನು ಕೂಡ ಇವಾಗಲೇ ಹಾಕ್ಕೋಬೇಕು. 2.5 ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಸೊ ನೀವೇನಾದರೂ ಜಾಸ್ತಿ ಬೇಕಂದರೆ ಒಮ್ಮೆ ಟೇಸ್ಟ್ ನೋಡಿ ಒಂದು 2 ದಿನ ಬಿಟ್ಟಾಗ ನೀವು ಮತ್ತೆ ಹಾಕ್ಕೋಬೋದು, ಆಯಿತಾ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಮತ್ತು ಫುಲ್ಲು ಉಪ್ಪಿನಕಾಯಿ ಹಾಳಾಗುತ್ತೆ. ಸೊ ಉಪ್ಪನ್ನು ಆದಷ್ಟು ನೋಡಿ ಹಾಕ್ಕೊಳ್ಳಿ. ಇನ್ನು ಖಾರ ಕೂಡ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಬಟ್ ಇಷ್ಟು 1.5 ಕಪ್ಪಷ್ಟು ಬೆಳ್ಳುಳ್ಳಿಗೆ 2.5 ಸ್ಪೂನಷ್ಟು ಖಾರ ಸಾಕು. ಏಕೆಂದರೆ ಮೀಡಿಯಮ್ ಸ್ಪೈಸ್ ತಿನ್ನೋರಿಗೆಲ್ಲ ಇಷ್ಟು ಸಾಕು. ಈಗ ಇದೆಲ್ಲ ಮಸಾಲೆನ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆನೂ ಪೂರ್ತಿ ಆರಿರಬೇಕು. ಎಣ್ಣೆನೂ ಕೂಡ ಸ್ವಲ್ಪನೂ ಬಿಸಿ ಇರಬಾರ್ದು. ನೋಡಿ, ಈಗ ಎಣ್ಣೆಯನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಒಂದ್ಸರಿ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ಏಕೆ ಮಸಾಲೆ ಫಸ್ಟೇ ಮಿಕ್ಸ್ ಮಾಡಿದ್ರೆ ಬೆಳ್ಳುಳ್ಳಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಮಿಕ್ಸ್ ಮಾಡಿದಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ಒಂದು 2 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಸೈಜಿನ 2 ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಸಾಕು. ಸೊ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಿ. ಇದನ್ನು ಒಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ. ಪಿಂಗಾಣಿ ಅಂತಾರಲ್ಲ, ಅಂದರೆ ಸೆರಾಮಿಕ್ಕು ಅಥವಾ ಗ್ಲಾಸ್ಗೆ ಹಾಕ್ಕೊಳ್ಳಿ. ಸ್ಟೀಲು ಪ್ಲಾಸ್ಟಿಕ್ಗೆಲ್ಲ ಹಾಕಿ ಸ್ಟೋರ್ ಮಾಡಬೇಡಿ. ಸೊ ನಾನಿಲ್ಲಿ ಒಂದು ಗ್ಲಾಸ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದನ್ನು ನೀವು ಹೆಚ್ಚು ಕಮ್ಮಿ 6 ಮಂತ್ವರೆಗೂ ಇಟ್ಟರು ಏನಾಗಲ್ಲ ಔಟ್ಸೈಡು, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ, ಎಣ್ಣೆಯನ್ನು ಕೂಡ ಕಾಯಿಸಿ ಹಾಕಿರೋದು. ಎಣ್ಣೆ ಆದಷ್ಟು ಮಸ್ಟರ್ಡ್ ಸೀಡ್ ಇದ್ದರೆ ತಗೊಳ್ಳಿ. ಮಸ್ಟರ್ಡ್ ಸೀಡ್ ಇಲ್ಲ ಅಂದರೆ ಬೇರೆ ನಿಮಗೆ ಯಾವ್ದು ಆಯಿಲ್ ಇರುತ್ತೋ ಅದನ್ನು ತಗೋಬೋದು. ಈಗ ಪ್ರಿಪೇರ್ ಆಗಿರೋಂಥ ಉಪ್ಪಿನಕಾಯಿನ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ಇದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಫುಲ್ಲು. ಎಲ್ಲೂ ಬೆಳ್ಳುಳ್ಳಿ ಮಸಾಲ ಸಪ್ರೇಟ್ ಇಲ್ಲ. ಸೊ ಈ ರೀತಿ ಬಾಟಲ್ಗೆ ಹಾಕ್ಬಿಟ್ಟು ಇಟ್ಬಿಡಬೇಕು. ಸೊ ನಾನಿವಾಗ 2 ದಿನ ಆದಮೇಲೆ ಉಪ್ಪಿನಕಾಯಿ ಹೇಗಾಗಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಮಸಾಲೆ ಏನೂ ಇಲ್ಲ, ಎಣ್ಣೆ ಮೇಲೆ ಸ್ವಲ್ಪ ತೇಲ್ತಾ ಇರಬೇಕು. ಹೀಗಿದ್ದರೆ ಎಣ್ಣೆ ಜಾಸ್ತಿ ಇದ್ದರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಸೊ ನೋಡಿ, ಉಪ್ಪಿನಕಾಯಿ ತುಂಬ ನೀಟಾಗಿದೆ, ಮಸಾಲೆ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರ, ಇನ್ಸ್ಟೆಂಟಾಗಿ ಮನೆಯಲ್ಲೇ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.